ಸಂಘದ ವತಿಯಿಂದ ಹಾಗೂ ಜನಾಂಗದ ಅಭಿಮಾನಿಗಳ ಮತ್ತು ಮುಖಂಡರುಗಳು ಮತ್ತು ಯುವಕ ಮುಖಂಡರುಗಳು ಎಲ್ಲರೂ ಸೇರಿ 517ನೇ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುತ್ತಾ ಇದ್ದೇವೆ. 8/7/2026 ಬುಧವಾರ ಬೆಳಗ್ಗೆ 10 ಗಂಟೆಗೆ ವೀರಶೈವ ಸಮುದಾಯ ಭವನ ಮುಂಭಾಗದ ರಸ್ತೆಯಿಂದ ಆಲೂರು ಪಟ್ಟಣ ಬೀದಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಬಂದು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಶಂಭುನಾಥ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರಂಭ ಮಾಡಿ ಉದ್ಘಾಟನೆಯನ್ನು GL ಮುದ್ದೇಗೌಡರು, ನಮ್ಮ ಹಾಸನ ವಕೀಲ ಸಂಘದ ಅಧ್ಯಕ್ಷರು ಆದಂಥ ಮುದ್ದೇಗೌಡರು ಅವರ ಉದ್ಘಾಟನೆಯೊಂದಿಗೆ ಅಧ್ಯಕ್ಷತೆಯನ್ನು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ HP ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಈ ಒಂದು ಸಭೆಗೆ ಬಾಲಕೃಷ್ಣ ಅವರು ಮುಖ್ಯ ಅತಿಥಿಗಳು, ಬಾಲಕೃಷ್ಣ ಅವರು ಶಾಸಕರು ಚನ್ನಪಟ್ಟಣ ಮತ್ತು ವಕೀಲರ ಸಂಘದ ನಿರ್ದೇಶಕರು ಕೂಡ ಆಗಿರುತ್ತಾರೆ. ಅದೇ ರೀತಿ ರಘುಗೌಡರು HS ರಘು ಅವರು ಕೂಡ ರಾಜ್ಯ ವಕೀಲರ ಸಂಘದ ನಿರ್ದೇಶಕರಾಗಿರುತ್ತಾರೆ. ಅದೇ ರೀತಿ ಇನ್ನೊಬ್ಬರು ಶ್ರೀಮಂತ ಮಂಜೇಗೌಡರು, ನಿರ್ದೇಶಕರು, ರಾಜ್ಯ ವಕೀಲರ ಸಂಘ, ಇವರು ಕೂಡ ಭಾಗವಹಿಸ್ತಾರೆ. ನಮ್ಮ ತಾಲೂಕಿನ ಹಿರಿಯ ನಾಯಕರಾದಂಥ RT ದೇವೇಗೌಡರು ಕೂಡ ಅವರು ನಿರ್ದೇಶಕರು, ವಕೀಲರ ಸಂಘ, ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಉಪನ್ಯಾಸ ಮಲ್ಲೇಶ್ ಗೌಡರು, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ, ಇವರು ಈ ಒಂದು ಉಪನ್ಯಾಸವನ್ನು ಮಾಡಲಿದ್ದಾರೆ. ಇನ್ನು ಉಳಿದಂಥ ಮುಖಂಡರುಗಳು, MLA ಕ್ಷೇತ್ರದ MLA ಸಿಮೆಂಟ್ ಮಂಜು ಅವರು, MLC ಅವರಾದಂಥ ಸುರೇಶ್ ರೇವಣ್ಣನವರು ಮತ್ತು ಪ್ರೀತಮ್ ಗೌಡರು, ಮಾಜಿ ಶಾಸಕರು, ಅವರು ಕೂಡ ಭಾಗವಹಿಸಲಿದ್ದಾರೆ. ಇದು ಉಳಿದಂಥ ನಮ್ಮೆಲ್ಲ ಮುಖಂಡರುಗಳು, ತಾಲೂಕಿನ ಜನಾಂಗದ ಮುಖಂಡರುಗಳು, ಯುವಕರು ಮತ್ತು MP ಅವರು ಕೂಡ ಭಾಗವಹಿಸಲಿದ್ದಾರೆ. ಶ್ರೇಯಸ್ ಪಾಟೀಲ್ ಅವರು MP ಅವರು ಕೂಡ ಭಾಗವಹಿಸಲಿದ್ದಾರೆ. ಅವರು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಮತ್ತು ಉಳಿದಂಥ ಎಲ್ಲ ಮುಖಂಡರುಗಳು ಇರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಮುಖಂಡರುಗಳು, ಜನಾಂಗದ ಮುಖಂಡರುಗಳು ಇರ್ಬೋದು, ಬೇರೆ ಜನಾಂಗದ ಮುಖಂಡರುಗಳು ಇರ್ಬೋದು, ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರುಗಳು, ಕೆಂಪೇಗೌಡರು, ಎಲ್ಲ ಜನಾಂಗದ ಬದುಕನ್ನು ಕಟ್ಟಿಕೊಟ್ಟಂಥ ನಾಯಕರು, ಅದರಿಂದ ಎಲ್ಲ ಮುಖಂಡರುಗಳು, ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಈ ಸಭೆಗೆ ಭಾಗವಹಿಸಬೇಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಜನಾಂಗದ ಮುಖಂಡರುಗಳು ಹೆಚ್ಚು ಎಲ್ಲರೂ ಕೂಡ ಸೇರಬೇಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡ ಜಯಂತಿನ ಆಲೂರು ತಾಲೂಕು ಒಕ್ಕಲಿಗರ ಸಂಘದಲ್ಲಿ 8ನೇ ತಾರೀಕು ಏನು ಬಹಳ ಅದ್ದೂರಿಯಾಗಿ ನಡೆಸಬೇಕೆಂದು ಆಲೂರು ತಾಲೂಕು ಒಕ್ಕಲಿಗರ ಸಂಘ ತೀರ್ಮಾನಿಸಿದ್ದು. ಆದ್ರೆ ಈಗಾಗಲೇ ನಮ್ಮ ಕನ್ನಡದಲ್ಲಿ KS ಮಂಜೇಗೌಡರು ಮತ್ತು ನಿಂಗರಾಜರವರು ಸವಿಸ್ತರವಾಗಿ ಹೇಳಿದ್ದಾರೆ.
ಅದರಂತೆ ಅನೇಕ ಜನರು ಅವತ್ತು ಜಾತ್ಯತೀತವಾಗಿ ನಮ್ಮ ಆಲೂರು ಒಕ್ಕಲಿಗರ ಏನು ಸಂಘದ ಕೆಂಪೇಗೌಡ ಜಯಂತಿಗೆ ಮೆರವಣಿಗೆ ಮುಖಾಂತರ ಏನು ವೀರಶೈವ ಚೌಟ್ರಿಯಿಂದ ಹಿಡಿದು ಒಕ್ಕಲಿಗರ ಕೈ ಬೀರುತ್ತದವರೆಗೂ ಕೂಡ ನೂರಾರು ಬೈಕ್ ರ್ಯಾಲಿ ಮತ್ತು ಎಲ್ಲ ರೀತಿಯ ಒಂದು ಮೆರವಣಿಗೆಯನ್ನು ನಾವು ಒಕ್ಕಲಿಗರಲ್ಲಿ ಜಂಬೂ ಸವಾರಿ ಇರಬಹುದು, ಎಲ್ಲ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಬಹಳ ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭಗೊಳ್ಳುತ್ತೆ. ಅದರಿಂದ ಹಳ್ಳಿಯಿಂದಲೂ ಕೂಡ ಎಲ್ಲ ಸಮಾಜದ ಭಕ್ತರು ಮತ್ತು ಎಲ್ಲ ಜಾತ್ಯತೀತ ನಾಯಕರುಗಳು ಈ ಸಂಘದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈಗಾಗಲೇ ನಮ್ಮ ತಾಲೂಕಿನ ಒಕ್ಕಲಿಗ ಸಂಘದ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಕೂಡ ತೀರ್ಮಾನಿಸಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಗಂಡಲ್ ಮಂಜೇಗೌಡರು ಹೇಳಿದಂಗೆ ಶ್ರೀ ಸ್ವಾಮೀಜಿಯವರು ಬರಲಿದ್ದಾರೆ. ಹಾಗೆ ಉದ್ಘಾಟನೆಯನ್ನ ಮುದ್ದೇಗೌಡರು, ಹಾಗೆ ಮುಖ್ಯ ಅತಿಥಿಗಳಾಗಿ ಬಾಲಕೃಷ್ಣ ಅವರು ಮತ್ತು ರಘುಗೌಡರು, ಶ್ರೀಯುತ ಮಂಜೇಗೌಡರು, ಜಯವೇಗೌಡರು, ಆಮೇಲೆ ಮಲ್ಲೇಶ್ ಗೌಡರು ಕೂಡ ಬರಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ CS ಪಟೇಲ್ ಅವರು MP ಅವರು, ಹಾಗೆ ಮಾಜಿ ಶಾಸಕರಂತ ಪ್ರೀತಮ್ ಗೌಡ್ರವರು, ಹಾಗೆ ನಮ್ಮ MSR ಅಂತ ಇವರು ಸೂರಜ್ ರೇವಣ್ಣವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರದಿದ್ದು, ಎಲ್ಲ ಕೂಡ ಸಮಾಜದ ಮುಖಂಡರುಗಳು, ಸಮಾಜ ಕಾರ್ಯಕರ್ತರು ಈ ತರ ಎಲ್ಲ ಜಾಗ ಬರಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರು ಕೂಡ ನೀವು ಕೂಡ ಅವತ್ತು ಬರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತೇವೆ.